ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇವತ್ತಿನಿಂದ ಎಸ್ಐಆರ್ ಆಪರೇಷನ್ ಶುರುವಾಗಿದೆ. ರಾಜ್ಯದಲ್ಲಿ ಮತದಾರರ ಪಟ್ಟಿಯಲ್ಲಿರುವಂತಹ ಅನಧಿಕೃತ ಹೆಸರುಗಳನ್ನ ಜರಡಿ ಹಿಡಿಯುವಂತಹ ಕಾರ್ಯಕ್ಕೆ ಚಾಲನೆ ಸಿಕ್ಕಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಯಿಂದಾನೇ ವಿಶೇಷ ತೀವ್ರ ಪರಿಷ್ಕರಣೆ ನಡೆದಿದೆ. ರಾಜ್ಯಾದ್ಯಂತ ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಎಸ್ಐಆರ್ ಅರ್ಜಿಯನ್ನ ಭರ್ತಿ ಮಾಡಿಸುವಂತಹ ಪ್ರಕ್ರಿಯೆಯನ್ನ ಆರಂಭ ಮಾಡಿದ್ದಾರೆ. ಎಸ್ಐಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆ ದೇಶದಾದ್ಯಂತ ಮತದಾರರ ಪಟ್ಟಿಯನ್ನ ಪರಿಷ್ಕರಿಸಲು, ನವೀಕರಿಸಲು ಮತ್ತು ನಕಲಿ ಮತದಾರರನ್ನ ಪಟ್ಟಿಯಿಂದ ತೆಗೆದುಹಾಕಲು ಹಮ್ಮಿಕೊಂಡಿರುವ ಬೃಹತ್ ಅಭಿಯಾನ. ಕರ್ನಾಟಕದಲ್ಲೂ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆ ಶುರುವಾಗಿದೆ. ಮನೆ ಮನೆಗೆ ತೆರಳಿ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಬಿಎಲ್ಒಗಳು ಫಾರ್ಮ್ ಭರ್ತಿ ಮಾಡುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ರಾಜ್ಯಾದ್ಯಂತ ವಿಶೇಷ ತೀವ್ರ ಪರಿಷ್ಕರಣೆ ಆರಂಭ. ಬೆಂಗಳೂರಿನಲ್ಲಿ ಸಿಎಂ ನಿವಾಸದಿಂದ ಎಸ್ಐಆರ್ಗೆ ಚಾಲನೆ. ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗಿದೆ. ಎಸ್ಐಆರ್ ಪ್ರಕ್ರಿಯೆಗೆ ಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿನ ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಚಾಲನೆ ಕೊಟ್ಟರು. ಜಿಬಿಎ ಬೂತ್ ಮಟ್ಟದ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಅಧಿಕಾರಿಗಳಿಂದ ಪೆನ್ ಟು ಪೆನ್ ಮಾಹಿತಿ ಕೇಳಿ ಸಿಎಂ ಡಿಕೆ ಶಿವಕುಮಾರ್ ಫಾರ್ಮ್ ಭರ್ತಿ ಮಾಡಿದ್ರು. ಫಾರ್ಮ್ ನಂಬರ್ 8 ಪಡೆದು ನಿಮ್ಮ ಹೆಸರು ಬದಲಾವಣೆ ಮಾಡಬಹುದು, ನಿಮ್ಮ ವಯಸ್ಸು, ಫೋನ್ ನಂಬರ್, ಫೋಟೋ ಬದಲಾವಣೆ ಮಾಡಬಹುದು ಅಂತ ಮಾತನಾಡ್ತಲೇ ಸಿಎಂ ಫಾರ್ಮ್ ಭರ್ತಿ ಮಾಡಿದ್ರು. ಇದೇ ವೇಳೆ ಫಾರ್ಮ್ ಭರ್ತಿ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ಎಲ್ರಿಗೂ ಗೊತ್ತಾಗ್ಲಿ, ಮೀಡಿಯಾದಲ್ಲಿ ಎಲ್ಲ ಹೋಗ್ಲಿ ಬಿಡಿ ಅಂತ ತಾವೇ ಅರ್ಜಿಯನ್ನ ತುಂಬುತ್ತಾ ಸಿಎಂ ಬಿಎಲ್ಒಗಳಿಗೆ ಹಲವು ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ರು. ಮನೆ ಮನೆಗೆ ಕೊಡ್ತಾರೆ. ಅದಾದ್ಮೇಲೆ ನಮ್ಮ ಬಿಎಲ್ಎಗಳು ಮತ್ತು ಬಿಎಲ್ಎಗಳು ಇಬ್ಬರು ಸೇರಿ ನಿಮಗೆ ಸಹಕಾರ ಕೊಡ್ಬೋದು. ನೀವು ಟ್ರೈನಿಂಗ್ ಕೊಡ್ತೀರಿ. ಬಿಎಲ್ಒ ಇಲ್ಲಪ್ಪ, ನಮ್ಮ ಬಿಎಲ್ಎಗಳು ನೀವೇ ಕೊಟ್ಟಿದ್ದೀರಾ? ಹೌದು ಬಿಡಿ, ಅವ್ರೇನ್ ಮಾಡ್ಕೊಡ್ತಾರ ಕೊಡ್ತೀವಿ. ನೀವೇನ್ ಮಾಡಿದ್ರೆ ಆಯ್ತು. ನೀವು ಬಿಎಲ್ಎಗಳನ್ನ ಜೊತೆಗೆ ಇಟ್ಕೊಂಡು ಹೋಗ್ತೀರಾ? ಅಷ್ಟೇ ಅಲ್ಲ, ನನ್ನದು, ನನ್ನ ಹೆಂಡತಿಯದ್ದು ಲಿಸ್ಟ್ನಲ್ಲಿದೆ. ನನ್ನ ಫೋನ್ನಲ್ಲೇ ಹೇಳಿ ಹೇಗೆ ಅರ್ಜಿ ಭರ್ತಿ ಮಾಡೋದು ಅಂತ ಅಧಿಕಾರಿಗಳ ಹತ್ತಿರ ಫೋನ್ನಲ್ಲೇ ಆಪ್ ಡೌನ್ಲೋಡ್ ಮಾಡಿ ಆ ಪ್ರಕ್ರಿಯೆಯನ್ನು ಸಿಎಂ ಗಮನಿಸಿದ್ರು. ನಿನ್ನ ಫೋನ್ ಬಿಡಯ್ಯ, ನನ್ನ ಫೋನಲ್ಲಿ ಗೊತ್ತಾಗತ್ತಲ್ಲ. ಆಯ್ತು, ಈ ಫೋನ್ ನನ್ನ ಹೆಸರಲ್ಲೇ ಇದೆ, ಓಪನ್ ಮಾಡಿ ನೋಡೋಣ. ಎಸ್ಐಆರ್ ಪ್ರಕ್ರಿಯೆಗೆ ಚಾಲನೆ ನೀಡಿದ ಬಳಿಕ ಮಾತನಾಡಿದ ಸಿಎಂ ಡಿಕೆ ಶಿವಕುಮಾರ್, ನನ್ನ ಮನೆಯಿಂದಲೇ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಅಧಿಕಾರಿಗಳು ಪ್ರಕ್ರಿಯೆಯನ್ನ ಆರಂಭಿಸಿದ್ದಾರೆ. ನಾನು ಅರ್ಜಿ ತುಂಬಿಕೊಟ್ಟಿದ್ದೇನೆ ಎನ್ನುತ್ತಾ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಮಾಹಿತಿ ಹಂಚಿಕೊಂಡ್ರು. ಇವತ್ತಿನಿಂದ ಸ್ಪೆಷಲ್ ಇನ್ಸೆಂಟಿವ್ ರಿವಿಷನ್ ಎಸ್ಐಆರ್ ಮತದಾರರ ಪರೀಕ್ಷಣೆ ಇವತ್ತಿಂದ ಪ್ರಾರಂಭ ಆಗಿದೆ. ನನ್ನ ಮನೆಯಿಂದನೇ ನಮ್ಮ ರಾಮನಗರ ಇಲ್ಲಿ ಕೆಲಸ ಮಾಡ್ತಿರುವಂತ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯವರು ಅವರು ಬಂದು ನಮ್ಮಿಂದನೇ ಪ್ರಾರಂಭ ಮಾಡಿದ್ದಾರೆ. ನಾನು ನನ್ನ ಇನ್ಯುಮರೇಷನ್ ಫಾರಂನ ನಾನು ಸೈನ್ ಹಾಕಿ ಕೊಟ್ಟಿದ್ದೇನೆ. ಸ್ವಲ್ಪ ಮಾಹಿತಿಯನ್ನ ಎಲ್ಲರಿಗೂ ಕೂಡ ನಾನು ಮನವಿ ಮಾಡಿಕೊಳ್ಳೋದು, ನೀವು ವಾಪಸ್ಸು ನಿಮ್ಮ ಹಳೆ ನಂಬರ್ ವೋಟರ್ ಲಿಸ್ಟ್ ಟೈಮಲ್ಲಿ ಯಾವಾಗ ಫೋನ್ ನಂಬರ್ ಕೊಟ್ಟಿರ್ತೀರಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ, ನೀವೇ ಸ್ವಂತ ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ ಹಳೆ ಫೋನ್ ನಂಬರ್ನ ನೀವು ಕೊಡಬೇಕಾಗ್ತದೆ.
ಮತದಾರರ ಹೆಸರನ್ನ ಜೊತೆಗೆ ಮೊಬೈಲ್ ನಂಬರ್ ಕೂಡ ಹಿಂದೆ ಲಿಂಕ್ ಆಗಿದೆ. ಇಲ್ಲ ಈಗ ಬೇಕಾದ್ರೆ ಅವ್ರಿಗೆ ನಮ್ಮ ಅಧಿಕಾರಿಗಳಿಗೆ ಹೇಳಿ ಹೊಸ ನಂಬರ್ನ ನೀವು ಆಡ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಯಾವ ನಂಬರ್ ಕೊಟ್ಟಿರ್ತೀರಿ ಆ ನಂಬರ್ಗೆ OTP ಕೂಡ ಬರೋಂತ ಒಂದು ಅವಕಾಶ ಇದೆ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಮನೆಯಲ್ಲೂ ಎಸ್ಐಆರ್ ಪ್ರಕ್ರಿಯೆ ನಡೆದಿದೆ. ಅಧಿಕಾರಿಗಳು ಕೊಟ್ಟಿದ್ದ 2 ಎನ್ಯೂಮರೇಷನ್ ಫಾರ್ಮ್ನ ಅನ್ಬುಕುಮಾರ್ ಫಿಲಪ್ ಮಾಡಿಕೊಟ್ಟಿದ್ದಾರೆ. ಇದೇ ವೇಳೆ ಎಸ್ಐಆರ್ ಪ್ರಕ್ರಿಯೆ ವೇಳೆ ಗೊಂದಲ ಬೇಡ ಅಂತ ಜನಸಾಮಾನ್ಯರಿಗೆ ಮುಖ್ಯ ಚುನಾವಣಾಧಿಕಾರಿ ಅಭಯ ನೀಡಿದ್ದಾರೆ. ಮತದಾರ ಪಟ್ಟಿಲಿ ಹೆಸರಿತ್ತು, ಅವ್ರ ಪ್ರತಿಯೊಬ್ಬರ ಮನೆಗೆ ಅಡ್ರೆಸ್ಗೆ ಎನ್ಯುಮರೇಷನ್ ಫಾರ್ಮ್ ನಮ್ಮ ಬಿಎಲ್ಒಗಳು ವಿತರಣೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಈ ಪ್ರಕ್ರಿಯೆ ಇವತ್ತಿನಿಂದ 29 ಜುಲೈ ತನಕ ನಡೀತಿರ್ತದೆ. ಅಕಸ್ಮಾತ್ ಯಾರಾದರೂ ಊರಲ್ಲೇ ಇಲ್ಲ, ಯಾವುದೇ ರೀತಿಯಲ್ಲಿ ಫಾರ್ಮ್ ತೊಗೊಳಕ್ಕಾಗಲ್ಲ ಅಂತ ಸಂದರ್ಭಗಳಲ್ಲಿ ಅವರು ಆನ್ಲೈನಲ್ಲಿ ಫಾರ್ಮ್ ಸಬ್ಮಿಟ್ ಮಾಡಲಿಕ್ಕೆ ಅವಕಾಶ ಇದೆ. ಇವತ್ತು ಬೆಳಗ್ಗೆಯಿಂದ ಮಾಡಿಲ್ನು ಓಪನ್ ಆಗಿದೆ. ನಮ್ಮ ವೆಬ್ಸೈಟ್ಲಿ ಅದಕ್ಕೆ ಕುರಿತ ಮಾಹಿತಿಯನ್ನು ಪಡಿಬೋದಾಗಿದೆ. ಸೈನ್ ಮಾಡಿ ಬಿಎಲ್ಒ ಹತ್ರ ವಾಪಸ್ ಕೊಡ್ತಾರೆ. ಅವ್ರದ್ದು ಎಲ್ಲರದ ಹೆಸರು ಡ್ರಾಫ್ಟ್ ರೋಲಲ್ಲಿ ಇದ್ದೇ ಇರ್ತದೆ. ಡ್ರಾಫ್ಟ್ ರೋಲ್ ಆದ ನಂತರ ಮತದಾರರ ಕುರಿತ ಹೆಚ್ಚಿನ ಮಾಹಿತಿ ಬೇಕಿದ್ದ ಸಂದರ್ಭಗಳಲ್ಲಿ ERO ಅವರು ಆವಾಗ ನಿಯಮಾನುಸಾರ ಕ್ರಮ ಕೈಗೊಳ್ತಾರೆ. ಹಾಸನದಲ್ಲಿ ಎಸ್ಐಆರ್ ಪ್ರಕ್ರಿಯೆಗೆ ಜಿಲ್ಲಾಧಿಕಾರಿ ಲತಾ ಕುಮಾರಿ KS ವಿಭಿನ್ನವಾಗಿ ಚಾಲನೆ ಕೊಟ್ಟರು. ಕನ್ನಡದ ಸಾಹಿತಿ, ಬುಕರ್ ಪ್ರಶಸ್ತಿ ಪಡೆದ ಲೇಖಕಿ ಭಾನು ಮುಷ್ತಾಕ್ ಮನೆಯಿಂದ ಎಸ್ಐಆರ್ ಪ್ರಕ್ರಿಯೆಯನ್ನ ಆರಂಭಿಸಲಾಯಿತು. ಭಾನು ಮುಷ್ತಾಕ್ಗೆ ಎನ್ಯುಮರೇಷನ್ ನಮೂನೆ ನೀಡುವ ಮೂಲಕ DC ಎಸ್ಐಆರ್ಗೆ ಚಾಲನೆ ಕೊಟ್ಟರು. ಬಳಿಕ BLOಗಳು ನೀಡಿದ ಅರ್ಜಿಯನ್ನ ಲೇಖಕಿ ಭಾನು ಮುಷ್ತಾಕ್ ಭರ್ತಿ ಮಾಡಿಕೊಟ್ರು. ಯಾರು ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಗಾಬರಿಗೊಳ್ಬೇಡಿ ಅಂತ ಕಿವಿಮಾತು ಹೇಳಿದ್ರು. ಸ್ವಲ್ಪ ದಾಖಲಾತಿಗಳನ್ನು ಶೇಖರಿಸಿ ಇರ್ಬೋದು, ಆದರೆ ಶೇಖರಿಸಿ ಇಡದಂತಹ ಜನರಿಗೆ ಎಷ್ಟು ಸಮಸ್ಯೆ ಆಗ್ಬೋದು ಅಂತ ಹೇಳ್ಬಿಟ್ಟು ನನಗೆ ಅದು ಕೂಡ ಒಂಥರ ದಿಗಿಲಾಗ್ತಾ ಇತ್ತು. ಆದರೆ ಇವತ್ತು ಏನು ನಮ್ಮ ಹಾಸನ ಜಿಲ್ಲಾಧಿಕಾರಿ ಶ್ರೀಮತಿ ಲತಾ ಕುಮಾರಿ ಅವರ ಒಂದು ನೇತೃತ್ವದಲ್ಲಿ ಒಂದು ಅಧಿಕಾರಿಗಳ ತಂಡ ಬಂದರು. ನನಗೆ BLO ಮಟ್ಟದ ಅಧಿಕಾರಿಗಳು ಇದರಲ್ಲಿ ಎಲ್ಲ ರೀತಿಯಲ್ಲೂ ಸಾರ್ವಜನಿಕರಿಗೆ ನೆರವು ನೀಡ್ತಾರೆ ಅಂತ ಹೇಳಿದರು. ಎಸ್ಐಆರ್ ಬಗ್ಗೆ ಪರ ವಿರೋಧ ಏನೇ ಇರಲಿ, ಆದರೆ ಇದು ದೇಶದ ಪ್ರತಿಯೊಬ್ಬ ಪ್ರಜೆಗೂ ಅತ್ಯಂತ ಕಡ್ಡಾಯವಾದ ಪ್ರಕ್ರಿಯೆಯಾಗಿದೆ. ಒಂದು ವೇಳೆ ಎನ್ಯುಮರೇಷನ್ ಅರ್ಜಿಯನ್ನ ಭರ್ತಿ ಮಾಡದೇ ಇದ್ರೆ ಮತದಾರರ ಪಟ್ಟಿಯಿಂದ ಹೆಸರು ಅಳಿಸಿ ಹೋಗುವುದಂತೂ ಪಕ್ಕಾ. ಹರೀಶ್ ಕಾಕೋಳ್ ಜೊತೆ ಸವಿತಾ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.